ಅದು ಒಂದು ನಮ್ಮದೇ ಇದೆ. ಒಂದು ಈಗ ಸರ್ಕಾರಕ್ಕೆ ನನ್ನ ಕ್ಷೇತ್ರದಲ್ಲಿ ಫರಂಗಿಪೇಟೆಯಲ್ಲಿ ಹೌದು, ನಾನು ಪ್ರಸ್ತಾವ ವಿಚಾರ ಅಲ್ಲ ಅದು ನೆಕ್ಸ್ಟ್ ಇಂದು. ಈಗ ದಿಗಂತ್ ಅಂತ ಹೇಳಿ ಒಬ್ಬ ಹುಡುಗ, ದಿಗಂತ್ ಎಂಬ ಸ್ಟೂಡೆಂಟ್, ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ಕೆಲವು ದಿವಸ ಕಾಣುವುದಿಲ್ಲ, ಕಾಣೆಯಾಗಿದ್ದಾನೆ. ಈತ ನಾಪತ್ತೆ ಆಗಿದ್ದಾರೆ. ಇದರ ಬಗ್ಗೆ ಭಾಳಷ್ಟು ತನಿಖೆ ಇವತ್ತು ನಡೆಸಿದ. ನಾನು ತಮಗೂ ಮಾತಾಡಿದ್ದೇನೆ, ಗೃಹ ಸಚಿವರು ಮಾತಾಡಿದ್ದೇನೆ. ಏನಾಗಿದೆ, ಯಾವಾಗ ಆಗ್ತದೆ, ಯಾವ ಅಂತ, ಯಾಕಂತ ಹೇಳಿದರೆ ಆತಂಕವನ್ನು ಕುಟುಂಬಸ್ಥರಿಗೆ, ಊರವರಿಗೆ ಬಗ್ಗೆ ಆ ದಿಶದಲ್ಲಿ ಮಾಡಬೇಕಾಗ್ತದೆ. ಸೊ ಏನೆಲ್ಲ ಮ್ಯಾಕ್ಸಿಮಮ್ ಕ್ರಮ ತಗೊಳ್ಬೇಕು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷೆ, ದಿಗಂತ್ ಅಂತ 17 ವರ್ಷದ ಒಬ್ಬ ಹುಡುಗ ಸೆಕೆಂಡ್ ಇಯರ್ PUCಯಲ್ಲಿ ಹಾಲ್ ಟಿಕೆಟ್ನ ತಗೊಂಡೋಗಿ ಹೋಗ್ತಾನೆ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಲ್ಲಿ. ವಾಪಸ್ ಬಂದು 7:15 ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಮೇಲೆ ಮತ್ತೆ ಕಾಣೆ ಆಗ್ತಾನೆ. ಅದಾದಮೇಲೆ ಪೊಲೀಸವ್ರ ಹತ್ರನೂ ಕೂಡ ನಾವು SP ಅವರಿಗೆ ರೆಗ್ಯುಲರಾಗಿ ಮಾತಾಡ್ತಾ ಇದ್ದೀವಿ. ಅವನ ಮೊಬೈಲ್ ಫೋನು ಮತ್ತು ಅವನ ಚಪ್ಪಲಿ ಅಲ್ಲಿ ಇದರ ಹತ್ರ ಸಿಗುತ್ತೆ. ಒಂದು 200 ಮೀಟ್ರ್ ದೂರದಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ. ಬಟ್ ಯಾವುದೇ ಥರದ ಅಲ್ಲಿಂದ 2 ಕಿಲೋಮೀಟರ್ ಈ ಕಡೆ ಲೆಫ್ಟ್ ರೈಟು ಸೆಂಟರು ಎಲ್ಲ ಕಡೆ ನೋಡಿದ್ರೂ ಕೂಡ ಡ್ರೋನು ಕೂಡ ಯೂಸ್ ಮಾಡಿ ನೋಡಿದ್ದಾರೆ. ಯಾವುದೇ ಥರದ ಬಾಡಿ ಆಗಲಿ ಯಾವ ಥರದ್ದು ಸಿಕ್ಕಿಲ್ಲ. ಇಡೀ ರಾಜ್ಯದಲ್ಲೂ ಕೂಡ ಯಾವ್ದಾದ್ರು ಬಾಡಿ ಸಿಕ್ಕಿದೆ ಅದನ್ನು ಹೇಳ್ತಾ ಇದೀವಿ. ಆದರೆ ಗಾಬರಿ ಆಗೋದು ಬೇಡ. ಆದರೆ 7 ತಂಡವನ್ನು ಮಾಡಿದ್ದಾರೆ SP ಅವರ ಒಂದು ನೇತೃತ್ವದಲ್ಲಿ. ಸುಮಾರು 25ನೇ ತಾರೀಕು ಆಗಿರ್ತಕ್ಕಂಥ ಘಟನೆ. ಮಾನ್ಯ ಅಧ್ಯಕ್ಷರೇ, ನಾನು SP ಅವ್ರಿಗೂ ಕೂಡ ಇವತ್ತು ಮಾತಾಡಿದೆ. ತಾವು ಕೂಡ ರೆಗ್ಯುಲರ್ ಆಗಿ ಟಚಲ್ಲಿ ಇದ್ದೀರಿ. ಅದನ್ನು ಆದಷ್ಟು ಬೇಗ, ಆಮೇಲೆ ಅವ್ರ ಮೊಬೈಲು ಸುಮಾರು 16 ಡಿಜಿಟ್ದು ಇದನ್ನು ಹಾಕ್ಕೊಂಡಿದ್ದ ಅವನು, ಏನು ಸೆಕ್ಯೂರಿಟಿ ಕೋಡ್. ಸೊ 70 ಲಕ್ಷ ಕೋಡ್ಸ್ ಇದು ಮಾಡಬೇಕಂತ. ಅದಾದ್ಮೇಲೂ ಕೂಡ ಇವಾಗ ನಮಗೆ ಬಂದಿರತಕ್ಕಂಥದ್ದು ಮಾಹಿತಿ, ಅವರಲ್ಲಿ ಯಾವುದೇ ಥರದ ಅನುಮಾನ ಆಗ್ತಕ್ಕಂಥ ಯಾವುದೇ ಥರ CDR ಕೂಡ ಬಂದಿದೆ, ಯಾರ್ಯಾರಿಗೆ ಬಂದಿದೆ, ಮತ್ತು ಅವ್ರ ಸ್ನೇಹಿತರ ಮನೆಗೆ, ರಿಲೇಷನ್ಸ್ ಮನೆಗೆ ಎಲ್ಲ ಕಡೆನೂ ಹೋಗಿರೋದ್ರಿಂದ ಯಾವುದೇ ಥರದ ಲಿಂಕ್ಸ್ ಸಿಕ್ಕಿಲ್ಲ. CC ಕ್ಯಾಮ್ರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ. SP ಅವ್ರ ನೇತೃತ್ವದಲ್ಲಿ 7 ತಂಡದಲ್ಲಿ ಎಲ್ಲದೂ ಕೂಡ. ಮತ್ತು ನಾನು ಹೋಮ್ ಮಿನಿಸ್ಟ್ರು ಕೂಡ, ಯಾಕಂದರೆ ಅವ್ರು ಇಲ್ಲ ಅಂದಿರೋದ್ರಿಂದ ನಾನು ಉತ್ತರ ಕೊಡಬೇಕಂತ ಅವರು ಮೂಲಕನೂ ಕೂಡ ಇದನ್ನು ತನಿಖೆಯನ್ನು ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೆ ಆ ಮಗುವನ್ನು ಬರ್ತಕ್ಕಂಥ ಸ್ವಲ್ಪ ಈ ಹಾಲ್ ಟಿಕೆಟ್ ತಗೊಂಡು ಬಂದ ಮೇಲೆ ಏನಾದರೂ ಆಗಿದೆ ಅಂತ, ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು. ಆದರೆ ವಿ ಆರ್ ವಿತ್ ಅ ಫ್ಯಾಮಿಲಿ. ನಾವು ಏನದನ್ನ ಆದಷ್ಟು ಬೇಗ ಮಾಹಿತಿಯನ್ನು ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನು ಡೀಟೇಲ್ಸ್ ಕೊಡಬೇಕು ಅದು ಕೊಡ್ತಕ್ಕಂಥ ಬೇರೆ ಬೇರೆ ಆಂಗಲ್ ಎಲ್ಲ ಒಂದು ಆಂಗಲ್ ಒಂದೇ ನಿಮಿಷ. ಫರಂಗಿಪೇಟೆಯ ದಿಗಂತ್ ಅನ್ನುವಂಥ ವಿದ್ಯಾರ್ಥಿ, ನಾನು ಶೂನ್ಯವೇಳೆಯಲ್ಲಿ ಕೊಟ್ಟಿದ್ದೆ, ಅವ್ರದೇ ಕ್ಷೇತ್ರ ಅದು. ಕಾಣೆಯಾಗಿ ಇವತ್ತಿಗೆ 8-9 ದಿನ ಆಯಿತು. 8-9 ದಿನ ಆದರೂ ಕೂಡ ನೀವು 5 ತಂಡ ಮಾಡಿದಿರಿ, 6 ತಂಡ ಮಾಡಿದಿರಿ. ನಾನೇನು ಸರ್ಕಾರ ಬ್ಲೇಮ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಇಲ್ಲ. ಮನೆಯಿಂದ ಹೊರಗೋದಂಥ ಒಬ್ಬ ವಿದ್ಯಾರ್ಥಿ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅಂತಂದ್ರೆ ಸಹಜವಾಗಿ ಆತಂಕ ಒಳಗಾಗಿದೆ. ಆತ ಭಜನಾ ಮಂಡಳಿಗಳಲ್ಲಿ ಆಕ್ಟಿವ್ ಇದ್ದ, ಬೇರೆ ಬೇರೆ ರೀತಿಯಾದ ಸಂಘ ಸಂಸ್ಥೆಯ ಚಟುವಟಿಕೆಯಲ್ಲಿ ಆಕ್ಟಿವ್ ಇದ್ದ, ಹಿಂಗೆಲ್ಲ ಆಗಿತ್ತು. ಇದನ್ನು ಖಂಡಿಸಿ ಮೊನ್ನೆ ಫರಂಗಿಪೇಟೆ ಬಂದು ಕೂಡ ಆಗಿತ್ತು. ದೊಡ್ಡ ಪ್ರಮಾಣದ ಪ್ರತಿಭಟನೆಯೂ ಕೂಡ ಅಲ್ಲಿ ನಡೆದಿದೆ. ಆ ಭಾಗದ ನಮ್ಮೆಲ್ಲ ಶಾಸಕರು ಕೂಡ ಹೋಗಿದ್ದಾರೆ. ಇವತ್ತು ಸರ್ಕಾರ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು, ಅಲ್ಲಿ ಇರುವಂಥ ಪತ್ರಿಕೆಗಳಲ್ಲಿ ಬಂದಿರುವಂಥ ವರದಿ ಏನು ಅಂತಂದ್ರೆ, ರೈಲ್ವೆ ಸ್ಟೇಷನ್ನಲ್ಲಿ ಚಪ್ಪಲಿ ಸಿಕ್ತು, ಆ ಚಪ್ಪಲಲ್ಲಿ ರಕ್ತದ ಕಲೆಗಳಿತ್ತು, ಇವೆಲ್ಲ ಟ್ರ್ಯಾಕಲ್ಲಿ ಸಿಕ್ತು ಅಂತ ಹೇಳ್ತಿದ್ದಾರೆ. ನೀವು ಮೊಬೈಲ್ಗಳನ್ನು ಟ್ರೇಸ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ನಾನು ಸ್ವಾಗತಿಸ್ತೇನೆ. ಆದರೆ ಇದಕ್ಕೇನಾದ್ರು ಒಂದು ಸ್ಪೆಷಲ್ ಫೋರ್ಸ್ ಏನಾರು ಮಾಡಿ ಇದನ್ನ ಕಂಡುಹಿಡಿಯಲಿಲ್ಲ ಅಂತಾದರೆ ಆ ಮನೆಯ ಆತಂಕವೂ ಕೂಡ ಕಡಿಮೆ ಆಗಲಿಕ್ಕಿಲ್ಲ, ಮತ್ತು ಊಹಾಪೋಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅವಕಾಶ ಕೊಡದಲೆ ದಯಮಾಡಿ ಆ ದಿಗಂತನನ್ನ ಪತ್ತೆ ಹಚ್ಚುವಂತ ರೀತಿಯಲ್ಲಿ ಸರ್ಕಾರ ತುರ್ತು ಅವಶ್ಯಕತೆ ಅಂತ ಅನ್ಕೊಂಡಿದ್ದನ್ನ ಗಮನಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಲ್ಲ, ಇನ್ನೊಂದು ಅಂತ ಹೇಳ್ತಾರೆ, ಕೆಲವೊಂದು ಕಾಲಿಸ್ ಗಾಡಿಯಲ್ಲಿ ತಿರುಗ್ತಾ ಇತ್ತು, ದೇವಸ್ಥಾನದ CC ಕ್ಯಾಮೆರಾದಲ್ಲಿ ಕಾಲಿಸ್ ಗಾಡಿ ಅನ್ನೋ ಒಂದು ತಿರುಗ್ತಾ ಇತ್ತು ಅನುಮಾನಾಸ್ಪದವಾಗಿ ಅಂತ, ಅಂತದ್ದು ಒಂದು ಅಲ್ಲಿ ಸುದ್ದಿಗಳು ಕೇಳಿ ಬರ್ತಾ ಇದೆ. ಮಾಹಿತಿ ಇದ್ರೇನು ಕೋಟ್ಯಾನವರೇ, ನಾನೇ ಹೇಳ್ತೀನಿ SP ಅವರಿಗೆ, ತಮಗೂ ಕೂಡ ಮಾತಾಡೋದಕ್ಕೆ. ಯಾಕೆಂದ್ರೆ ಅಧ್ಯಕ್ಷರ ಒಂದು ಕ್ಷೇತ್ರ ಇರೋದ್ರಿಂದ, ಆಮೇಲೆ ಸೂಕ್ಷ್ಮತೆನೂ ಕೂಡ ನನಗೆ ಅರ್ಥ. ನನ್ನ ಊರದು ಅಲ್ಲ, ಆಯ್ತು, ಯಾವುದೇ ಸೂಕ್ಷ್ಮತೆ ಇದ್ರೇನು ಕೂಡ ಸೂಕ್ಷ್ಮತೆ ಸುನೀಲ್ ಅವ್ರು ಹೇಳಿರೋ ಪ್ರಕಾರ ಎಲ್ಲ ಥರ ಆ್ಯಂಗಲಲ್ಲೂ ಕೂಡ ನಾವು ನೋಡಿ ಇದನ್ನು ಚರ್ಚೆ ಮಾಡಿ, ನೀವು ಹೇಳ್ದಂಗೆ ಇನ್ನೂ ಮೇಲಧಿಕಾರಿಗಳಲ್ಲೂ ಕೂಡ ಏನಾದರೂ ಒಂದು ಚರ್ಚೆ, DG ಲೆವೆಲ್ ಎಲ್ಲರಿಗೂ ಗೊತ್ತಿದೆ. ಇನ್ನೂ ನಾವು ಏನು ಮಾಡಬೇಕು, ಅವ್ರ ಫ್ಯಾಮಿಲಿಯವರಿಗೆ ವಿಶ್ವಾಸವನ್ನು ತಗೊಂಡು ತನಿಖೆನ ಜೊತೆಗೆ ಮತ್ತು ವಾಟ್ ಇಸ್ ದ ಅಪ್ಡೇಟ್ ಏನು ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ. ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು ವ್ಯವಸ್ಥಿತವಾಗಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.